صل على محمد وآل محمد اللهم صل ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್ ಅಮ್ಮಾ ಬಅದ್. ವಾಟ್ಸಪ್ನಲ್ಲಿ ಈ ರೀತಿ ಮೆಸೇಜ್ ಬಂದರೆ ಇದನ್ನು ಹೇಳಿಬಿಡಿ. ಅರ್ಶಿನ ನೆರಳು ಸಿಗುವಂತಹ 7 ವಿಭಾಗದಲ್ಲಿ ಇವತ್ತು 5ನೇ ವಿಭಾಗ. ವರಜುಲುನ್ ದಅತು ಇಮ್ರಾತುನ್ ಝಾತು ಮನ್ಸಿಬಿನ್ ವ ಜಮಾಲಿನ್. ಕುಲೀನೆಯಾದಂತಹ ಸೌಂದರ್ಯವತಿಯಾದಂತಹ ಯುವತಿಯೊಬ್ಬಳು ನಿಮ್ಮನ್ನು ವ್ಯಭಿಚಾರಕ್ಕೆ ಆಹ್ವಾನಿಸಿದರೆ, ಫಕಾಲ ಇನ್ನಿ ಅಖಾಫುಲ್ಲಾ, ಅವಳೊಂದಿಗೆ ನೀವು ಇನ್ನಿ ಅಖಾಫುಲ್ಲಾ, ನಾನು ಅಲ್ಲಾಹನನ್ನು ಭಯಪಡುತ್ತೇನೆ ಎಂದು ಹೇಳುವುದಾದರೆ ಖಂಡಿತವಾಗಿಯೂ ನಿಮಗೆ ಅರ್ಶನ ನೆರಳಿದೆ. ನಾವಿಲ್ಲಿ ಚಿಂತಿಸಬೇಕಾದದ್ದು, ಕುಲೀನೆಯಾದಂತಹ ಸೌಂದರ್ಯವತಿಯಾದಂತಹ ಓರ್ವ ಯುವತಿ ನಮ್ಮ ಮುಂದೆ ಬಂದು ವ್ಯಭಿಚಾರಕ್ಕೆ ಆಹ್ವಾನಿಸುವಾಗ ಕೇವಲ ಇನ್ನಿ ಅಖಾಫುಲ್ಲಾ ಎಂಬಂತಹ ಮಾತು ಹೇಳಿದರೆ ನಿಮಗೆ ಅರ್ಶನ ನೆರಳು ಸಿಗಬೇಕಾದರೆ ಅದು ಹೇಳಲಿಕ್ಕೆ ಎಷ್ಟು ಕಷ್ಟ ಇದೆ ಎಂದು ನಾವು ಚಿಂತಿಸಬೇಕು. ಕಾರಣ ಇಂದು ವಾಟ್ಸಪ್ ಯುಗವಾಗಿದೆ. ಇಂದು ನಾವು ನಮ್ಮ ಬೆರಳ ತುದಿಗಳಿಂದಲೂ ಕೂಡ ನಿಷಿದ್ಧವಾದಂತಹ ವ್ಯಭಿಚಾರವನ್ನು ನಾವು ಮಾಡ್ತಾ ಇದ್ದೇವೆ. ಅನ್ಯ ಸ್ತ್ರೀಗೆ ನಾವು ಮೆಸೇಜ್ ಮಾಡುವುದರಿಂದ ಅದು ನಮ್ಮ ಬೆರಳುಗಳಿಂದ ಮಾಡುವಂತಹ ನಾವು ವ್ಯಭಿಚಾರವಾಗಿದೆ. ಆದ್ದರಿಂದ ಒಳ್ಳೆಯ ಕುಲೀನವತಿಯಾದಂತಹ ಸೌಂದರ್ಯವತಿಯಾದಂತಹ ಯುವತಿ ಬಂದು ನಿಮ್ಮೊಂದಿಗೆ ಮೆಸೇಜ್ ಮಾಡಿ ಅವಳೊಂದಿಗೆ ಮೆಸೇಜ್ ಮಾಡಲು ನಿಮ್ಮೊಂದಿಗೆ ಹೇಳಿದಾಗ ಆ ಸಂದರ್ಭದಲ್ಲಿ ನೀವು ಇನ್ನಿ ಅಖಾಫುಲ್ಲಾ, ನಾನು ಅಲ್ಲಾಹನನ್ನು ಭಯಪಡುತ್ತೇನೆ ಎಂದು ಹೇಳುವಂತಹ ಒಂದು ಧೈರ್ಯ ನಿಮಗಿದ್ದರೆ ಖಂಡಿತವಾಗಿಯೂ ನಾಳೆ ಪರಲೋಕದಲ್ಲಿ ನಿಮಗೆ ಅರ್ಶಿನ ನೆರಳು ಸಿಗುತ್ತದೆ. ಆದ್ದರಿಂದ ಆ ರೀತಿ ಹೇಳಲು ನಾವು ಪ್ರಯತ್ನಿಸಬೇಕು. ಕಾರಣ ಇನ್ನು ಬರುವಂತಹ ಕಾಲ ಆ ರೀತಿಯದ್ದಾಗಿದೆ. ಅಂದರೆ ವ್ಯಭಿಚಾರಕ್ಕೆ ಎಲ್ಲ ರೀತಿಯಾದಂತಹ ಅವಕಾಶಗಳು ಸಿಗುವಂತಹ ಒಂದು ಸಮಯವಾಗಿದೆ. ಆದ್ದರಿಂದ ನಾವು ಮಾಡಬೇಕಾದುದು ಇನ್ನಿ ಅಖಾಫುಲ್ಲಾ, ನನಗೆ ಅಲ್ಲಾಹನ ಭಯವಿದೆ, ನನಗೆ ಅಲ್ಲಾಹನ ಭಯವಿದೆ, ಅಲ್ಲಾಹನ ಭಯದಿಂದ ಈ ಒಂದು ಕೃತ್ಯದಿಂದ ನಾನು ಹಿಂಜರಿಯುತ್ತೇನೆ ಎಂಬಂತಹ ಹೇರಲಿರುವಂತಹ ಒಂದು ಧೈರ್ಯ ನಾವು ಮಾಡಿ ತೆಗೆಯಬೇಕು. ಅದರಿಂದಲೇ ಅರ್ಶನ ನೆರಳು ಸಿಗುವುದು. ಅಲ್ಲಾಹ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.